ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಕ್ರಿಸ್ತ ರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆ ವಿರುದ್ಧ ಅಪಪ್ರಚಾರ ಸರಿಯಲ್ಲ. ರಾಮಸಮುದ್ರ ನಾಗರಾಜು. ಚಾಮರಾಜನಗರ ಕೆಲವು ಸರ್ಕಾರಿ ನೌಕರರು ಶುಲ್ಕ ಹೆಚ್ಚಳ ನೆಪ ಹೇಳಿಕೊಂಡು ರಾಮಸಮುದ್ರ ಕ್ರಿಸ್ತರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆ ಹಾಗೂ ಆಡಳಿತಾಧಿಕಾರಿ ವಿರುದ್ಧ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ರಾಮಸಮುದ್ರದ ಯಜಮಾನ ನಾಗರಾಜು ಆರೋಪಿಸಿದರು. ಶಾಲೆಯಲ್ಲಿ ಹೆಚ್ಚು ಶುಲ್ಕ ವಸೂಲು ಮಾಡಿದ್ದಾರೆ ಎಂಬ ಆರೋಪ ಪೋಷಕರಿಂದ ಕೇಳಿಬಂದ ಹಿನ್ನೆಲೆಯಲ್ಲಿ ಅವರು ಶಾಲೆಗೆ ಭೇಟಿ ನೀಡಿ ಆಡಳಿತಾಧಿಕಾರಿ ಜೊತೆ ಚರ್ಚಿಸಿ ಮಾತನಾಡಿದರು. ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಎಲ್ಲ ಬಡ ಮಕ್ಕಳಿಗೂ ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡಿಕೊಂಡು ವಿದ್ಯಾಸಂಸ್ಥೆ ಬರುತ್ತಿದ್ದು, ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ SC, ST, ಹಿಂದುಳಿದ ವರ್ಗಗಳು, ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಹೆಚ್ಚು ಶುಲ್ಕ ಪಡೆಯುತ್ತಿಲ್ಲ. ಅದು ಸತ್ಯಕ್ಕೆ ದೂರವಾದದ್ದು. ಶಾಲೆಯ ಬಗ್ಗೆ ನಮಗೆಲ್ಲ ಅಪಾರ ಕಾಳಜಿ ಇದೆ. ಇಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಇತ್ತು, ಅದನ್ನು ಮೇಲ್ವರ್ಗದವರು ಮುಚ್ಚಿಸಿದ್ರು. ಅದೇ ರೀತಿಯಲ್ಲಿ ಈ ಶಾಲೆಯನ್ನು ಮುಚ್ಚಿಸುವ ಹುನ್ನಾರ ಮಾಡುತ್ತಿದ್ದಾರೆ. ಇದು ಸಾಧ್ಯವಿಲ್ಲ. ಗ್ರಾಮದ ಮುಖ್ಯರೆಲ್ಲ ಶಾಲಾ ಪರವಾಗಿದ್ದೇವೆ. ಶಾಲೆಯು ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ. ಇದನ್ನು ಸಹಿಸಿಕೊಳ್ಳದೆ ಶುಲ್ಕ ಹೆಚ್ಚಳ ಹುನ್ನಾರ ಮಾಡುತ್ತಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಶಿಕ್ಷಕ ನಾಗರಾಜು, ಚಿಗುರು ಬಂಗಾರು, ರಾಮಸಮುದ್ರ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಅಂತ ಈ ಸಂದರ್ಭದಲ್ಲಿ ಯಾವುದೇ ಕೂಡ ಯಾರೇ ಒಂದು ಸಂದರ್ಭ ಬಂದರೂ ಕೂಡ ರೈತರ ಮಕ್ಕಳಿಗೂ ಕೂಡ ಇಲ್ಲಿ ಫ್ರೀ ಎಜುಕೇಶನ್ ಮಾಡಿ, ಆಮೇಲೆ ಮಾರ್ಜಿನ್ನಲ್ಲಿ ಇಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಪೂರ್ಣ ದುಡ್ಡು ಕಟ್ಟಿ ಸಂಸ್ಥೆ ನಡೆಸ್ತಾರೆ. ಅದರಲ್ಲಿ ಇಲ್ಲಿ ಎಲ್ಲಾ ತರದನ್ನು ಸಂಸ್ಥೆಯಲ್ಲಿ ಎರಡು ಸಾರಿ 3 ಸಾರಿ ಓದ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಇಲ್ಲಿ ಯಾರೇ ಬ್ರದರ್ ಬರಲಿ, ಈ ಬ್ರದರ್ ಸೇರಿ ಒಂದು 20 ಜನ ಬಂದಿರ್ಬೋದು. ಇಲ್ಲಿ ಎಲ್ಲರೂ ಕೂಡ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಂಡು ಈ ನಮ್ಮೂರು ರಾಮಸಮುದ್ರ ಒಂದು ಸಂಸ್ಥೆ ನಡೀತಿರುವಾಗ ಬೇರೆ ಶಾಲೆಗಳು ಹುನ್ನಾರ ಮುಚ್ಚಿ ಇಲ್ಲಿ ಕನ್ನಡ ಒಂದು ಸಂಸ್ಥೆ ನಡೀತಿತ್ತು, ಅದನ್ನು ಮುಚ್ಚಿಸಿದ್ರು. ಅದೇ ರೀತಿ ಈ ಸಂಸ್ಥೆಯನ್ನು ಮುಚ್ಚಿಸ್ಬೇಕು ಅಂತ ಬೇರೆ ಮೇಲ್ವರ್ಗದ ಜನರು ಇಲ್ಲಿ ಆಶಯ ಪಡ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಇಲ್ಲಿ ನಾವು ರಾಮಸಮುದ್ರ ಜನ ಈ ಸಂಸ್ಥೆಗೆ ಗಟ್ಟಿಯಾಗಿ ನಿಂತಿದ್ದೀವಿ, ಬಡವ ಪರ ನಿಂತಿದ್ದೀವಿ, ರೈತರ ಪರ ನಿಂತಿದ್ದೀವಿ. ಈ ಸಂಸ್ಥೆ ಯಾವತ್ತೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಶುಲ್ಕ ಹೆಚ್ಚಳ ಆರೋಪ ಇದ್ರ ಬಗ್ಗೆ ಏನಂದ್ರೆ ನೀವು ಶುಲ್ಕ ಹೆಚ್ಚಳ ಆರೋಪ ಇಲ್ಲ ಸರ್, ಯಾವುದೇ ಸುಳ್ಳು ಆರೋಪಗಳಿಲ್ಲ. ಇದೆಲ್ಲ ಸತ್ಯವಕ್ಕೆ ದೂರವಾದ್ದು. ಯಾಕಂದ್ರೆ ಅವ್ರ ಮಕ್ಕಳು ಇಲ್ಲಿ ಹೇಳ್ತಕ್ಕಂತ ಮಕ್ಕಳು ಇದ್ದಾರೆ. ಬೇಕಾದ್ರೆ ಅವ್ರನ್ನೇ ಮಕ್ಕಳನ್ನ ವಿಚಾರಣೆ ಮಾಡ್ಬೋದು ನೀವು.